ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಈ ಸಂಚಿಕೆಗೆ ಆರಿಸಿಕೊಂಡದ್ದು ತಮಿಳುನಾಡಿನಲ್ಲಿರುವ ಕಂಚಿಪುರಂನಲ್ಲಿ ನೆಲೆ ನಿಂತಹ ಇಬ್ಬರು ಹನುಮಂತ ದೇವರ ಚರಿತ್ರೆ. ಇಬ್ಬರು ಅಂತ ಯಾಕೆ ಹೇಳ್ತೀನಿ ಅಂದರೆ ಮುಂದೆ ವಿಷಯ ಬರ್ತದೆ. ಕಂಚಿಪುರಂ ಅಂದರೆ ಒಂದು ಕಾಲದಲ್ಲಿ ಚೋಳರ ಒಂದು ಆಳ್ವಿಕೆಯಲ್ಲಿದ್ದಂಥ ಒಂದು ಪ್ರದೇಶ. ಅಂದರೆ 10ನೇ ಶತಮಾನದಲ್ಲಿ ಚೋಳರ ಆಳ್ವಿಕೆ ಇತ್ತು. ನಂತರದಲ್ಲಿ ಅದನ್ನು ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲೂ ಸ್ವಲ್ಪ ದಿನ ಬಂತು ಅಂತ ಹೇಳ್ತಾರೆ. ಈ ಚೋಳರ ಕಾಲದಲ್ಲಿ ಅಲ್ಲೊಬ್ಬ ರಾಜೇಂದ್ರ ಚೋಳ ಅಂತ ಬಹಳ ಪ್ರಮುಖವಾದ ಒಬ್ಬ ಅರಸ, ಚೇಳ ಮನೆತನದವರು. ಆ ಚೋಳ ಸಾಮ್ರಾಜ್ಯದ ಪ್ರಮುಖ ರಾಜರಲ್ಲಿ ಒಬ್ಬರವರು. ಅವರಲ್ಲೂ ಶಿವನ ಮಂದಿರವನ್ನು ನಿರ್ಮಾಣ ಮಾಡಬೇಕಾದ್ರೆ ಗಂಗಾ ನದಿಯಿಂದ ನೀರನ್ನು ತರಿಸಿದರು. ಆ ನೀರನ್ನು ಅಲ್ಲೊಂದು ಕೊಳ ಮಾಡಿ ಅಲ್ಲಿ ಸಂಗ್ರಹ ಮಾಡಿದರು. ಅದಕ್ಕೆ ಗಂಗಾ ಕೊಂಡಂ ಅಂತ ಕರೀತಾರೆ. ಮುಂದೆ ಅಲ್ಲೇ ನಮ್ಮ ವಿಜಯನಗರದ ಕಾಲದಲ್ಲಿ ಶಿಲ್ಪಿಗಳು ಅಲ್ಲೊಂದು ಮಂಟಪ ಇತ್ತು. ಆ ಮಂಟಪದೊಳಗೆ ಇದ್ದು ಅಲ್ಲಿ ಶಿಲ್ಪಕಲೆಯ ಕೆಲಸವನ್ನು ಮಾಡ್ತಿದ್ರು. ಯಾಕಂದರೆ ಇಲ್ಲಿರೋ ದೇವಸ್ಥಾನದಲ್ಲಿ ನಾವು ವಿಜಯನಗರದ ಶೈಲಿಯ ಕೆತ್ತನೆಯನ್ನು ನೋಡ್ಬೋದು. ಶಿಲ್ಪಿಗಳು ಅಲ್ಲಿರ್ತಿದ್ರು. ಅಲ್ಲಿ ಒಂದು ಮಂಟಪ ಅಂದರೆ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಅದರೊಳಗೆ 2 ಹನುಮಂತ ದೇವರ ಮೂರ್ತಿಗಳವು. ದ್ವಾರದ ಅಂದರೆ ಉತ್ತರದ ಗೋಡೆಗೆ ಎಡಕ್ಕೊಂದು ಬಲಕ್ಕೊಂದು 2 ಮೂರ್ತಿ. ಎಡಕ್ಕಿರುವ ಮೂರ್ತಿ ಸುಮಾರು 7 ಅಡಿ ಎತ್ತರದ ಒಂದು ಸುಂದರವಾದ ಮೂರ್ತಿ. ಇದಕ್ಕೆ ಅರ್ಧಶಿಲೆ ಅಂತ ಕರೀತಾರೆ. ಅಂದರೆ ಒಡಮೂಡಿದ ರೀತಿಯಲ್ಲಿ ಅದು ಇರೋದರಿಂದ ಇದು ದಕ್ಷಿಣಕ್ಕೆ ಮುಖ ಮಾಡಿದಂಥ ಮೂರ್ತಿ. ಇನ್ನು ಅದರ ಪಕ್ಕದಲ್ಲಿ ಇನ್ನೊಂದು ಮೂರ್ತಿ ಅದ, 5 ಅಡಿ ಎತ್ತರದ ಮೂರ್ತಿ. ಇದು ವ್ಯಾಸರಾಜ ಪ್ರತಿಷ್ಠಿತ ಮೂರ್ತಿ ಅನಿಸೋ ಥರ ಅದ. ಅಂದ್ರೆ ಶಿಖೆ, ಬಾಲಕ್ ಗಂಟೆ, ಅಭಯಹಸ್ತ, ಸೌಗಂಧಿಕ ಪುಷ್ಪ, ಹೀಗೆ ಶಂಖಚಕ್ರ, ಹೀಗೆಲ್ಲ ಕುರುಹುಗಳು ಈ ಮೂರ್ತಿಯಲ್ಲಿ ಸಿಗ್ತವೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ತಮಿಳುನಾಡಿನ ಶೈಲಿಯಲ್ಲಿ ಧೋತ್ರ ಉಡಿಸೋದು, ಅಂದರೆ ಕಂಚಿಪುರಂ ಶೈಲಿಯ ಧೋತ್ರವನ್ನು ಉಡಿಸಿದ್ದು ಇಲ್ಲಿ ನಮಗೆ ಕಾಣಿಸ್ತದೆ. ಇಂಥ ಈ 2 ಹನುಮಂತ ದೇವರು ವಿಜಯನಗರದ ಶೈಲಿಯಲ್ಲಿ, ಮತ್ತು ಈ ದೇವಸ್ಥಾನ ಅಂದರೆ ಚೋಳರ ಕಾಲದಲ್ಲಿ ಮೊದಲು ನಿರ್ಮಾಣ ಆಗಿ ನಂತರ ವಿಜಯನಗರದ ಕಾಲದಲ್ಲಿ ಅವರ ಕಾಲದಲ್ಲಿ ಇದು ಮತ್ತೆ ಜೀರ್ಣೋದ್ಧಾರವಾಯಿತು ಅಂತ ಹೇಳ್ತಾರೆ. ಈ ಇಬ್ಬರೂ ಹನುಮಂತ ದೇವರು ಅಲ್ಲಿನ ವಿಶೇಷ ಆಕರ್ಷಣೆ ಗಂಗಕೊಂಡಂ ಅಂದರೆ ಕಂಚಿಪುರಂ ಅಂತ ಏನಂತಾರೆ ತಮಿಳುನಾಡೊಳಗೆ. ಕಂಚಿಪುರಂ ಒಳಗೆ ಶಂಕರ ಮಠದ ಎದುರಿಗಿರುವಂಥ ಒಂದು ದೇವಸ್ಥಾನ ಇದು. ಆತ್ಮೀಯರೇ, ಇವತ್ತು ನಾವು ಈ ಕಂಚಿಪುರಂ ಹನುಮಂತ ದೇವರ ಇಬ್ಬರ ಚರಿತ್ರೆಯನ್ನು ತಿಳ್ಕೊಂಡ್ವಿ. ಮತ್ತು ಮುಂದಿನ ಶನಿವಾರ ಇನ್ನೊಬ್ಬ ಹನುಮಂತ ದೇವರ ಚರಿತ್ರೆಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗ ಬಲಿ.